ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ. ಈ ಕಡೆ ಸ್ನೇಹ ಬಾಯ್ ಫ್ರೆಂಡ್ ಇರ್ತಾನೆ ಅಲ್ವಾ, ಬೇಕು ಅಂತಾನೆ ರಾಮ್ ಹತ್ರ ಬಂದುಬಿಟ್ಟು ಹಾಯ್ ರಾಮ್ ಅಂತ ಮಾತಾಡಿಸ್ತೇನೆ. ನೀವ್ಯಾರು ಅಂತ ಗೊತ್ತಾಗಲಿಲ್ಲ ಅಂದಾಗ, ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ಆದರೆ ನೀವ್ಯಾರು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಸ್ನೇಹ ನಿನ್ನ ಬಗ್ಗೆ ನನಗೆ ತುಂಬ ಅಂದರೆ ತುಂಬ ಹೇಳಿದಳೆ ಅಂದಿದ್ದ ತಕ್ಷಣ ಸ್ನೇಹ ಅಂತ ಹೇಳ್ತಾ ಇರ್ತಾರೆ. ಅದು ರಾಮ್ ಅಂತ. ಈ ಕಡೆ ಸ್ನೇಹ ಅಂತೂ ತುಂಬ ಗಾಬರಿ ಆಗಿದ್ದ ತಕ್ಷಣ ಅಲ್ಲಿಗೆ ಸ್ನೇಹ ಅಪ್ಪ ಕೂಡ ಬರ್ತಾರೆ. ಬಂದಿದ್ದ ತಕ್ಷಣ ಸುಧೀರ್ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರ್ತಾರೆ. ಸ್ನೇಹ ಯಾರು ಇವರು, ನನಗೆ ಗೊತ್ತೇ ಇಲ್ವಲ್ಲ ಅಂತ ರಾಮ್ ಕೇಳಿದ ತಕ್ಷಣ ರಾಮ್ ಅವನು ನನ್ನ ಫ್ರೆಂಡ್ ಅಂತ ಹೇಳ್ಬಿಟ್ಟು ಸ್ನೇಹ ಮ್ಯಾನೇಜ್ ಮಾಡ್ತಾ ಇರ್ತಾಳೆ. ಆವಾಗ ಈ ಕಡೆ ಸ್ನೇಹ ಅಪ್ಪ ಕೋಪ ಮಾಡಿಕೊಂಡು ಇಲ್ಲಿಗೆ ಯಾಕೆ ಬಂದಿದ್ಯಾ, ಇಲ್ಲಿಗೆ ಬರೋಕೆ ಯಾರು ಹೇಳಿದ್ದು, ನಾನೇನು ನನ್ನ ಪವರ್ ಏನು ಅಂತ ಗೊತ್ತಿದ್ರೂ ಕೂಡ ನನ್ನ ಫಂಕ್ಷನ್ಗೆ ಬಂದಿದ್ಯಾ ಅಂದಿದ್ದ ತಕ್ಷಣ ಏನು ಸರ್ ನಿಮ್ಮ ಹತ್ರ ಏನಕ್ಕೆ ಬರ್ತೀನಿ ಹೇಳಿ, ದುಡ್ಡು ಖಾಲಿ ಆದಾಗ ತಾನೇ ನೀವು ನನಗೆ ನೆನಪಾಗೋದು ಅಂತ ಹೇಳಿದಾಗ, ಏನೋ ದುಡ್ಡ ನಿನಗೆ ಕೊಡೋ ದುಡ್ಡೆಲ್ಲ ಲಾಸ್ಟ್ ಟೈಮೇ ಕೊಟ್ಟು ಸೆಟಲ್ ಮಾಡಿದ್ದೀನಿ, ಮತ್ತೆ ಯಾವ ದುಡ್ಡು ಕೂಡ ನಿನಗೆ ಕೊಡೋದಿಲ್ಲ ಅಂತ ಹೇಳಿದ ತಕ್ಷಣ ನೋಡು ಸುಮ್ಮನೆ ಇಲ್ಲಿಗೆ ಬಂದು ನನ್ನ ಮೂಡ್ನೆಲ್ಲ ಹಾಳು ಮಾಡಿಬಿಡ, ಮೊದಲು ಇಲ್ಲಿದೆ ಹೊರಟೋಗು ಅಂತ ಹೇಳ್ತಾರೆ. ಸಾಧ್ಯನೇ ಇಲ್ಲ ಸರ್, ಇಷ್ಟೊಂದು ಜನದ ನಡುವೆ ಬಂದಿದ್ದೀನಿ ಅಂದರೆ ನನ್ನ ಕೆಲಸನ ಮುಗಿಸ್ಕೊಂಡೇ ಹೋಗಬೇಕು ಅಂತ ಹೇಳ್ತಾನೆ. ಇಲ್ಲ ಅಂದರೆ ನನಗೆ ಗೊತ್ತಿರೋ ಸತ್ಯನ ಹೋಗಿ ರಾಮ್ ಮುಂದೆ ಹೇಳ್ತೀನಿ ಅಂದಾಗ, ಏನಿವಾಗ ನಿನಗೆ ದುಡ್ಡು ತಾನೇ ಬೇಕಾಗಿರೋದು, ಸರಿ ನಾಳೆ ನಾನು ಆಫೀಸ್ಗೆ ಬಂದು ಕಲೆಕ್ಟ್ ಮಾಡ್ಕೊ ಅಂತ ಹೇಳ್ತಾರೆ. ಸಾಧ್ಯನೇ ಇಲ್ಲ, ನೀವೇನು ನಿಮ್ಮ ಪವರ್ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ನಾನು ಒಬ್ಬನೇ ಎಲ್ಲೂ ಕೂಡ ಓಡಾಡೋದಿಲ್ಲ, ಅದಕ್ಕೇ ಈ ಫಂಕ್ಷನ್ಗೆ ಇಷ್ಟು ಜನದ ನಡುವೆನೇ ಬಂದಿರೋದು, ನನಗೆ ಇವಾಗಲೇ ದುಡ್ಡು ಬೇಕು ಅಂತ ಹೇಳಿದ ತಕ್ಷಣ, ನೋಡು ನೀನು ದುಡ್ಡು ಬೇಕು ಅಂದಿದ ತಕ್ಷಣ ನನ್ನ ಹತ್ರ ಕ್ಯಾಶ್ ಇರೋದಿಲ್ಲ, ನಿನಗೆ ದುಡ್ಡು ತಾನೇ ನಾನು ಕೊಡ್ತೀನಿ, ನಾಳೆ ಆಫೀಸ್ಗೆ ಬಂದು ಕಲೆಕ್ಟ್ ಮಾಡ್ಕೊ ಅಂತ ಹೇಳ್ತಾರೆ. ಸಾಧ್ಯನೇ ಇಲ್ಲ ಸರ್, ದುಡ್ಡು ಕೊಟ್ಟರೆ ಇವಾಗ ಹೋಗ್ತೀನಿ, ಇಲ್ಲ ಅಂದರೆ ರಾಮ್ ಹತ್ರ ಡೈರೆಕ್ಟಾಗಿ ಹೋಗಿ ಸತ್ಯ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸುಧೀರು ಕೋಪ ಮಾಡಿಕೊಂಡು ಸೀದಾ ರಾಮ್ ಹತ್ರ ಬರ್ತಾರೆ. ರಾಮ್ ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅಂತ ಹೇಳಿದಾಗ, ಹೌದಾ ಏನು ಅಂತ ಕೇಳ್ತಾನೆ. ಸ್ನೇಹ ನನಗೆ ಒಂದು ಪ್ರಾಮಿಸ್ ಮಾಡಿದ್ಲು, ಆ ಪ್ರಾಮಿಸ್ ಏನು ಅಂತ ನಾನು ನಿಮ್ಮ ಮುಂದೆ ಹೇಳ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಂದಾಗ, ಈ ಕಡೆ ಸ್ನೇಹಗಂತೂ ತುಂಬಾ ಗಾಬರಿ ಆಗಿಬಿಡುತ್ತೆ. ಅದೇ ಟೈಮ್ಗೆ ಅಲ್ಲಿಗೆ ಸ್ನೇಹ ಅಪ್ಪ ಕೂಡ ಬರ್ತಾರೆ. ಈ ಕಡೆ ಸುಧೀರು ಅವ್ರನ್ನ ನೋಡಿಬಿಟ್ಟು ಏನು ಸರ್ ಎಲ್ಲ ರೆಡಿ ಇದೆನಾ ಅಂದಿದ ತಕ್ಷಣ, ಹೌದು ಎಲ್ಲ ರೆಡಿ ಇದೆ ಅಂತ ಹೇಳ್ಬಿಟ್ಟು ಕೋಪ ಮಾಡಿಕೊಂಡು ಹೇಳ್ತಾರೆ. ಏನಿಲ್ಲ ರಾಮ್, ನಿನ್ನ ಹತ್ರ ಒಂದು ವಿಚಾರ ಹೇಳಬೇಕಿತ್ತು, ನಮ್ಮ ರಿಲೇಷನ್ ಒಬ್ಬರಿಗೆ ಸರ್ಜರಿ ಮಾಡಬೇಕಿತ್ತು, ನೀವು ತುಂಬ ಫೇಮಸ್ ಸರ್ಜರಿ ಅವರು ಅಲ್ವಾ, ಹಾಗಾಗಿ ಆ ಸರ್ಜರಿನ ನೀವೇ ಮಾಡಿಕೊಡ್ಬೇಕು ಅಂತ ಸ್ನೇಹ ಹತ್ರ ಕೇಳ್ಕೊಂಡಾಗ, ಅವಳು ಕೂಡ ನನಗೆ ಮಾತು ಕೊಟ್ಟಿದ್ಲು, ಅದನ್ನೇ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂದಾಗ, ಹೌದಾ ಸ್ನೇಹ ಯಾವತ್ತೂ ಕೂಡ ಇದ್ರ ಬಗ್ಗೆ ನನ್ನ ಹತ್ರ ಮಾತಾಡಿರಲಿಲ್ಲ, ನಿಮ್ಮ ರಿಲೇಷನ್ನ ಆದಷ್ಟು ಬೇಗ ಹಾಸ್ಪಿಟಲ್ಗೆ ಬರೋ ಕೇಳಿ, ನಾನೇ ಅವ್ರನ್ನ ಟ್ರೀಟ್ ಮಾಡ್ತೀನಿ ಅಂತ ರಾಮ್ ಹೇಳಿದ ತಕ್ಷಣ, ಓಕೆ ರಾಮ್ ಅಂತ ಹೇಳ್ಬಿಟ್ಟು ಈ ಕಡೆ ಸೈಡ್ಗೆ ಕರ್ಕೊಂಡು ಬರ್ತಾರೆ. ಸರಿ ಭೂಮಿಕಾ 1,00,000 ದುಡ್ಡನ್ನ ತೊಗೊಂಡು ಬಾ ಬೇಗ ಅಂತ ಹೇಳಿದ ತಕ್ಷಣ, ಸರ್ ಏನು ಮಾತಾಡ್ತಾ ಇದ್ದೀರಾ, 1,00,000ನ ಸಾಧ್ಯನೇ ಇಲ್ಲ, 10 ಲಕ್ಷ ದುಡ್ಡು ಕೊಟ್ಟರೆ ಇಲ್ಲಿದ್ದ ಹೋಗೋದು ಅಂತ ಹೇಳಿದ ತಕ್ಷಣ ಭೂಮಿಕಾ ಕೂಡ ಅಲ್ಲಿಗೆ ದುಡ್ಡು ತೊಗೊಂಡು ಬರ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಪ್ರೇಮ ಕೂಡ ತುಂಬ ಗಾಬರಿಯಾಗಿ ಓಡಾಡ್ತಾ ಇರಬೇಕಾದ್ರೆ, ಪ್ರೇಮಕ ನೀವು ಬಂದು ಊಟ ಮಾಡಿ ಅಂತ ಹೇಳ್ತಾಳೆ. ಬೇಡ ರಾಣಿ, ನಾನು ರಾಮ್ ಬಂದಮೇಲೆ ರಾಮ್ ಜೊತೆ ಊಟ ಮಾಡ್ತೀನಿ ಅಂತ ಹೇಳಿದಾಗ, ಪ್ರೇಮಕ ರಾಮಣ್ಣ ಹೋಗಿರೋದು ಬರ್ತ್ಡೇ ಪಾರ್ಟಿಗೆ, ಅವರಲ್ಲೇ ಊಟ ಮಾಡ್ಕೊಂಡು ಬರ್ತಾರೆ ಅಂತ ಹೇಳ್ತಾಳೆ. ಪರವಾಗಿಲ್ಲ ಅವ್ನು ಬಂದಮೇಲೆ ಊಟ ಮಾಡ್ತೀನಿ ಅಂತ ಹೇಳಿದಾಗ, ನೀನು ಹೋಗಿ ಊಟ ಮಾಡಿಕೊಂಡು ಮನೆಗೆ ಹೊರಡು, ತುಂಬ ಟೈಮ್ ಪ್ರೇಮ ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಮಹೇಶ್ವರಿ ಮತ್ತು ಪೂರ್ವಿ ಇಬ್ಬರು ಕೂಡ ಕುತ್ಕೊಂಡು ಮಾತಾಡ್ತಾ ಇರ್ತಾರೆ. ಈ ಜನ ಈ ಫಂಕ್ಷನ್ ನೋಡ್ತಾ ಇದ್ರೆ ಪೂರ್ವಿ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಅಂದಾಗ, ಹೌದಮ್ಮ ಮೆನು ಕೂಡ ಸಖತ್ತಾಗಿದೆ ಅಂತ ಪೂರ್ವಿ ಹೇಳ್ತಾಳೆ. ಅದೇ ಟೈಮ್ಗೆ ಅಲ್ಲಿಗೆ ಸ್ನೇಹ ಕೂಡ ಬರ್ತಾಳೆ. ಆಂಟಿ ನಾನು ನಿಮ್ಗೊಂದು ಸರ್ಪ್ರೈಸ್ ತಂದಿದ್ದೀನಿ ಅಂದಾಗ, ಏನು ಸರ್ಪ್ರೈಸಾ ಅಂತ ಕೇಳ್ತಾಳೆ. ಅದೇ ಟೈಮ್ಗೆ ಪ್ರೇಮ ಕೂಡ ರಾಮ್ಗೆ ಕಾಲ್ ಮಾಡ್ತಾಳೆ. ರಾಮ್ ಎಲ್ಲಿದೆಯಾ, ತುಂಬ ಕತ್ಲಾಯ್ತು ಬೇಗ ಬಾರು ಅಂದಾಗ, ಸರಿ ಆಯಿತು ಫಂಕ್ಷನ್ ಮುಗೀತು ಹೊರಡ್ತೀವಿ ಅಂತ ಹೇಳ್ತಾ ಇರ್ತಾನೆ. ಆಂಟಿ ನಿಮಗೋಸ್ಕರ ಡೈಮಂಡ್ ನೆಕ್ಲೆಸ್ನ ತೊಗೊಂಡು ಬಂದಿದ್ದೀನಿ ಅಂದಾಗ, ಸ್ನೇಹ ಏನಿದು ನನಗೋಸ್ಕರ ಈ ನೆಕ್ಲೆಸ್ ಅಂದಾಗ, ಆಂಟಿ ಪ್ರತಿ ಸಲನೂ ಕೂಡ ನೀವು ನನಗೆ ಸಪೋರ್ಟ್ ಮಾಡಿದ್ದೀರಾ, ಆ ಪ್ರೇಮ ಮದುವೆ ಆದಮೇಲೂ ಕೂಡ ನೀವು ನನ್ನ ಪರವಾಗೇ ನಿಂತಿದ್ದೀರಾ, ಅದೇ ಖುಷಿಗೆ ನಾವು ನಿಮಗೆ ಅಂತ ಕೊಡಿಸ್ತಾ ಇರೋ ಗಿಫ್ಟ್ ಅಂತ ಹೇಳಿದ ತಕ್ಷಣ, ಏನು ಅಮ್ಮಂಗೆ ಮಾತ್ರ ಗಿಫ್ಟಾ ನನಗೇನು ಇಲ್ವಾ ಅಂತ ಪೂರ್ವಿ ಕೇಳ್ತಾಳೆ. ಪೂರ್ವಿ ನಿನಗೇನು ಬೇಕು ಕೇಳು ನಾನು ಕೊಡ್ತೀನಿ ಅಂದಾಗ, ನೀವು ಅದಕ್ಕೆ ಆಗಿ ನಮ್ಮ ಮನೆಗೆ ಬಂದರೆ ಸಾಕು, ಆದಷ್ಟು ಬೇಗ ನಮ್ಮ ಅಣ್ಣನ ಮದುವೆ ಆಗಿ ಅಂತ ಹೇಳ್ತಾಳೆ. ಅದು ಆದಷ್ಟು ಬೇಗ ಆಗುತ್ತೆ ಬಿಡು ಅಂತ ಸ್ನೇಹ ಹೇಳ್ತಾಳೆ. ಆವಾಗ ರಾಮ್ ಕೂಡ ಅಲ್ಲಿಗೆ ಬಂದುಬಿಟ್ಟು, ಅಮ್ಮ ಹೊರಡೋಣವಾ ಅಂತ ಹೇಳಿದಾಗ, ಆಂಟಿ ಪ್ಲೀಸ್ ನನಗೊಂದು ಹೆಲ್ಪ್ ಮಾಡ್ತೀರಾ, ರಾಮ್ ಇವತ್ತು ನನ್ನ ಜೊತೆನೇ ಇರೋ ಹಾಗೆ ಮಾಡಿ ಅಂದಾಗ, ಅಷ್ಟೇ ತಾನೇ ಸ್ನೇಹ ನಾನು ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು, ರಾಮ್ ನೀನು ಇಷ್ಟು ಬೇಗ ಬರಬೇಡ ಕಣೋ, ಪಾಪ ಇವತ್ತು ಸ್ನೇಹದು ಬರ್ತ್ಡೇ, ಅವಳ ಜೊತೆಗೆ ಇರು, ನಾವಿಬ್ಬರು ಕಾರಲ್ಲಿ ಹೋಗ್ತೀವಿ, ನೀನು ಆಮೇಲೆ ಕ್ಯಾಬ್ ಬುಕ್ ಮಾಡಿಕೊಂಡು ಬಾ ಅಂತ ಹೇಳ್ಬಿಟ್ಟು ಮಹೇಶ್ವರಿ ಅಲ್ಲಿದ್ದ ಹೊರಟ್ಬಿಡ್ತಾಳೆ. ಇನ್ನು ಈ ಕಡೆ ಸ್ನೇಹ ರಾಮ್ ಇಬ್ಬರು ಕೂಡ ಮಾತಾಡ್ತಾ ಇರಬೇಕಾದ್ರೆ, ಸರಿ ಸ್ನೇಹ ಎಲ್ಲ ಮುಗೀತು ಅಲ್ವಾ ನಾನು ಹೊರಡ್ತೀನಿ ಅಂದಾಗ, ರಾಮ್ ಯಾಕೋ ಈ ರೀತಿ ಮಾಡ್ತಾ ಇದೆಯಾ, ಪ್ರೇಮ ಕಾಲ್ ಮಾಡಿದ್ಲು ಅಂತನ, ಅವಳನ್ನ ನೀನು ಫೋರ್ಸ್ಫುಲಿ ಮದುವೆ ಆಗಿದೆಯಾ ಅಂತ ಮರ್ತೋಗಿದ್ಯಾ, ಅಲ್ಲ ಅವಳು ಒಂಥರ ಹೆಂಡ್ತಿ ಥರನೇ ಆಡ್ತಾ ಇದ್ದಾಳೆ, ನೀನು ಅವಳಿಗೋಸ್ಕರ ಕರಗೋಗ್ತಾ ಇದೆಯಾ
ರಾಮ್ ಇವತ್ತು ನನ್ನ ಬರ್ತ್ಡೇ, ನೀನು ಎಲ್ಲೂ ಹೋಗ್ಬೇಡ, ಇನ್ನೂ ಸ್ವಲ್ಪ ಹೊತ್ತು ನನ್ನ ಜೊತೆಗೆ ಇರು ಅಂದಿದ ತಕ್ಷಣ ಸಡನ್ನಾಗಿ ಮಳೆ ಬಂದುಬಿಡುತ್ತೆ. ರಾಮ್ ಮಳೆ ಬರ್ತಾ ಇದೆ ಬಾ ಅಂತ ಹೇಳ್ಬಿಟ್ಟು ರೂಮ್ಗೆ ಕರ್ಕೊಂಡು ಬರ್ತಾಳೆ. ರಾಮ್ ಬಟ್ಟೆ ಎಲ್ಲ ಒದ್ದೆ ಆಗಿದೆ ಕಣೋ, ಬಿಚ್ಕೊಡು, ಬೇರೆ ಶರ್ಟು ಮತ್ತು ಪ್ಯಾಂಟ್ ಕೊಡ್ತೀನಿ ಅಂದಾಗ ಬೇಡ ಸ್ನೇಹ ಅಂತ ಹೇಳ್ತೇನೆ. ರಾಮ್ ಏನು ಮಾತಾಡ್ತಾ ಇದೆಯಾ, ಇವತ್ತು ನನ್ನ ಬರ್ಡೇನ, ಇನ್ನು ನನಗೆ ಸುಮ್ಮನೆ ಹರ್ಟ್ ಮಾಡಬೇಡ, ಈ ಬ್ಲೇಸರ್ನ ಬಿಚ್ಕೊಡು, ನಾನು ಶರ್ಟ್ನ ತಂದ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬ್ಲೇಸರ್ನ ಇಸ್ಕೊಂಡು ಹೋಗ್ತಾಳೆ. ಸಡನ್ ಆಗಿ ಪ್ರೇಮ ಕೂಡ ಕಾಲ್ ಮಾಡ್ತಾ ಇರ್ತಾಳೆ. ರಾಮ್ ಫೋನು ಬ್ಲೇಸರಲ್ಲಿ ಇರುತ್ತೆ. ಅದನ್ನು ತೊಗೊಂಡ್ಬಿಟ್ಟು ಪ್ರೇಮ ಹತ್ರ ಮಾತಾಡ್ತಾಳೆ. ಏನೇ ನಿಂದು ಅಂದಿದ ತಕ್ಷಣ ನನ್ನ ಗಂಡ ಇಲ್ಲಿ, ನನ್ನ ಗಂಡನ ಫೋನು ನೀನು ಯಾಕೆ ಪಿಕ್ ಮಾಡಿದ್ಯಾ ಅಂತ ಪ್ರೇಮ ಕೇಳ್ತಾಳೆ. ರಾಮು ನನ್ನ ಬಾಯ್ ಫ್ರೆಂಡ್ ಕಣೆ, ನಾವಿಬ್ಬರು ಲವರ್ಸು, ನಾವೇನು ಬೇಕಿದ್ರೂ ಮಾಡ್ಕೊಳ್ತೀವಿ ಅಂತ ಹೇಳಿದ ತಕ್ಷಣ ಯಾಕೆ ನಾನು ಕೊಟ್ಟಿರೋ ದಿನ ಸಾಕಾಗಿಲ್ವಾ, ಇನ್ನೂ ಬೇಕು ಅಂದರೆ ಬಂದು ಇಸ್ಕೊಂಡು ಹೋಗು, ಇಲ್ಲ ಅಂದರೆ ನಾನೇ ಬಂದು ಕೊಡ್ತೀನಿ ಅಂತ ಹೇಳ್ತಾಳೆ. ಅದೇನು ಮಾಡ್ಕೊಳ್ತೀಯೋ ಮಾಡ್ಕೊ, ಇವತ್ತು ಮಾತ್ರ ರಾಮು ಮನೆಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಸ್ನೇಹ ಕಾಲ್ನ ಕಟ್ ಮಾಡ್ತಾಳೆ. ಅದೇ ಟೈಮ್ಗೆ ರಾಮ್ಗೆ ಶರ್ಟ್ನ ಕೊಟ್ಬಿಟ್ಟು ಆ ಬ್ಲೇಸರ್ನ ನೋಡಿ, ಏ ಪ್ರೇಮ ನನ್ನನ್ನು ನೋಡಿ ದಿಮಾಕ್ ಮಾಡ್ತೀಯಲ್ವಾ, ನೋಡ್ತಾ ಇರು ನಿನಗೆ ಸರಿಯಾಗಿ ಉರಿಸ್ತೀನಿ ಅಂತ ಹೇಳ್ಬಿಟ್ಟು ರಾಮ್ ಹಾಕ್ಕೊಂಡಿರೋ ಬ್ಲೇಸರ್ನ ಈ ಕಡೆ ಸ್ನೇಹ ಕೂಡ ಹಾಕ್ಕೊಂಡು ಫೋಟೋನ ತೆಗಿತಾಳೆ. ಆ ಡ್ರೆಸ್ಸಲ್ಲಿ ಫೋಟೋನ ತಕ್ಕೊಂಡು ಬೇಕು ಅಂತಾನೆ ಪ್ರೇಮ ಫೋನ್ಗೆ ಕಳಿಸ್ಬಿಡ್ತಾಳೆ. ಪ್ರೇಮ ಆ ಫೋಟೋನ ನೋಡ್ಬಿಟ್ಟು ಫುಲ್ ಶಾಕ್ ಆಗಿಬಿಡ್ತಾಳೆ. ಸೊ ನಾಳಿನ ಸಂಚಿಕೆಯಲ್ಲಿ ಸ್ನೇಹ ಇನ್ನೇನು ರಾಮ್ಗೆ ಮುತ್ತು ಕೊಡಬೇಕು ಅಂತ ಹೋಗಿದ ತಕ್ಷಣ ಅಲ್ಲಿಗೆ ಪ್ರೇಮ ಕೂಡ ಬಂದ್ಬಿಟ್ಟು ಅದನ್ನು ನೋಡ್ಬಿಡ್ತಾಳೆ. ಆಗಿದ್ರೆ ಪ್ರೇಮ ಸ್ನೇಹನ ಸುಮ್ಮನೆ ಬಿಡ್ತಾಳ ಅಂತ ನೋಡಬೇಕು. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.